ಗೈಸ್ 12 + 6 18 ಕಿಲೋಮೀಟರ್. ನರಸಿಂಹ ಪರ್ವತ ಎದುರಿ ಕಾಣಿಸೋದು. ವಾಟ್ ಎ ವ್ಯೂ. ಫೈನಲಿ ವಿ ರೀಚ್ಡ್ ನರಸಿಂಹ ಪರ್ವತ ಪೀಕ್. ಚಪಾತಿ ಮತ್ತೆ ಟೊಮೊಟೊ ಗೊಜ್ಜು. ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ನಾನಿವತ್ತು ಆಗುಂಬೆಲಿದ್ದೀನಿ. ಸೊ ನಾವಿವತ್ತು ಇಲ್ಲಿ ಬಂದಿರೋದು ಇವತ್ತು ನರಸಿಂಹ ಪರ್ವತ ಟ್ರಕ್ ಮಾಡಲಿಕ್ಕೆ. ಸೊ ಇವಾಗ ಒಂದು ಮಂತ್ ಬ್ಯಾಕ್ ಬಂದಿದ್ವಿ ನರಸಿಂಹ ಪರ್ವತ ಟ್ರಕ್ ಮಾಡೋಣ ಅಂತ. ಬಟ್ ಆವಾಗ ನಮಗೆ ಎಲಿಫೆಂಟ್ ಮೂಮೆಂಟ್ ಆಗ್ತಿತ್ತು ಅಂತ ಪರ್ಮಿಷನ್ ಕೊಟ್ಟಿರಲಿಲ್ಲ. ಆವಾಗ ಒನಕೆಬ್ಬೆ ಫಾಲ್ಸ್ ಟ್ರಕ್ ಮಾಡಿದ್ವಿ. ಇವತ್ತು ನರಸಿಂಹ ಪರ್ವತ ಟ್ರಕ್ ಮಾಡಿ ನಾಳೆ ಕುದುರೆಮುಖ ವೈಲ್ಡ್ ಲೈಫ್ ಸ್ಯಾಂಚುರಿಲಿ ವಾಲಿಕುಂಜು ಅಂತ ಒಂದು ಟ್ರಕ್ ಇದೆ, ಅದನ್ನು ಮಾಡ್ತಾಯಿದ್ದೀವಿ. ನಿನ್ನೆ ನೈಟು ಫ್ರೈಡೇ ನೈಟ್ ನಾವು KSRTC ನಾನ್ AC ಸ್ಲೀಪರ್ ಬಸ್ಸಲ್ಲಿ ನಾನು, ಸುಧಾಕರು, ಸಿಂಧು ಮತ್ತು ಶ್ರೇಯಾ 4 ಜನ ಬಂದಿದ್ದೀವಿ. ಸೊ ನಮ್ಮ ಆಲ್ ಟೈಮ್ ಟ್ರೆಕ್ಕಿಂಗ್ ಫ್ರೆಂಡ್ ವಿದ್ಯಾಸಾಗರ್ ಅವರು ಮುನಿಯಾಲದಿಂದ ಆಗುಂಬೆಗೆ ಬರ್ತಾಯಿದ್ದಾರೆ. ಆಮೇಲೆ ನಮ್ಮ ಶ್ರೇಯಾ ಅವರ ಫ್ರೆಂಡ್ಸ್ ಇದ್ದಾರೆ ಒಂದು 4 ಜನ ಮೈಸೂರಿಂದ. ಸೊ ಟೋಟಲಿ ನಾವು 9 ಜನ ಇದ್ದೀವಿ ಇವತ್ತು ನರಸಿಂಹ ಪರ್ವತ ಟ್ರೆಕ್ಕಿಗೆ. ಇಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಫ್ರೆಶಪ್ ಆಯಿತು. ಹೋಟೆಲ್ ಮಯೂರ್ಯದಲ್ಲಿ ನಮ್ಮದು ಬ್ರೇಕ್ಫಾಸ್ಟ್ ಆಯಿತು ಇವಾಗ. ಸೊ ಇಲ್ಲಿಂದ ನಮ್ಮದು ನರಸಿಂಹ ಪರ್ವತ ಟ್ರಕ್ ಸ್ಟಾರ್ಟ್ ಪಾಯಿಂಟ್ ಬಂದು ಮಲ್ಲಂದೂರು ಅಂತ ಒಂದು ವಿಲೇಜು. ಆಗುಂಬೆಯಿಂದ ಮಲ್ಲಂದೂರಿಗೆ 6 ಕಿಲೋಮೀಟ್ರ್ ಇರಬೇಕು. ಸೊ ನಮ್ಮ ವಿದ್ಯಾಸಾಗರ್ ಅವ್ರು ಬಂದಿದ್ದಾರೆ, ಅವ್ರ ಕಾರ್ನಲ್ಲಿ ಇವಾಗ ಮಲ್ಲಂದೂರ್ಗೆ ಹೋಗ್ತೀವಿ. ನರಸಿಂಹ ಪರ್ವತ ಟ್ರೆಕ್ಕಿಂಗ್ ಪರ್ಮಿಷನ್ಗೆ ಕುದುರೆಮುಖ ನ್ಯಾಷನಲ್ ಪಾರ್ಕ್.in ಅಂತ ವೆಬ್ಸೈಟ್ಗೆ ಹೋಗಿ ರಿಜಿಸ್ಟರ್ ಆಗಬೇಕು. ಈ ಪೇಜಲ್ಲಿ ಅದರ್ ಟ್ರಕ್ಸ್ ಅಂತಂದು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನರಸಿಂಹ ಪರ್ವತ ಟ್ರಕ್ನ ಸೆಲೆಕ್ಟ್ ಮಾಡಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲ ಕೊಟ್ಟು ರಿಜಿಸ್ಟರ್ ಮಾಡಿ. ಟ್ರಕ್ಕಿಂಗ್ ಫೀಸು ಮತ್ತು ಗೈಡ್ ಫೀಸು ಆಗುಂಬೆಯಲ್ಲಿ ಚೆಕ್ ಪೋಸ್ಟಲ್ಲಿ ಪೇಮೆಂಟ್ ಮಾಡಬೇಕು. ಶೃಂಗೇರಿ ರೂಟು. ಸೊ ಇಲ್ಲಿ ಡಿವಿಯೇಷನ್ನು ಮಲ್ಲಂದೂರು 5 ಕಿಲೋಮೀಟ್ರು. ಸೊ ಇಲ್ಲಿ ಡಿವಿಯೇಷನಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ಇಲ್ಲೇ ಒಂದು ಫಾರೆಸ್ಟ್ ಚೆಕ್ ಪೋಸ್ಟ್ ಇದೆ. ಸೊ ನಾವಿಲ್ಲಿ ಟಿಕೆಟ್ ತಗೊಂಡಿದ್ದೀವಿ. ಒಬ್ಬರಿಗೆ 500 ರೂಪಾಯಿ ಟ್ರೆಕ್ಕಿಂಗ್ ಫೀಸು ಇದೆ. ನೀವು ಬರ್ಕನಾ ಫಾಲ್ಸು ಮತ್ತು ಜೋಗಿಗುಂಡಿ ಫಾಲ್ಸು ಹೋಗ್ಬೇಕು ಅಂದ್ರೆ ಇದೇ ರೂಟು. ಸುಧಾಕರ್, ಶ್ರೇಯಾ, ಶಶಾಂಕ್, ಸೋಮು, ನಿಖಿಲ್. ವೆರಿ ಗುಡ್. ಸ್ಟಾರ್ಟ್ ಆಫ್ ಅವರ್ ಟ್ರೆಕ್ ಟು ನರಸಿಂಹ ಪರ್ವತ. ಜೊತೆ ಗೈಡ್ ದೇವೇಂದ್ರ ಇದ್ದಾರೆ. ದೇವೇಂದ್ರ ಅವ್ರು ಎಷ್ಟು ಕಿಲೋಮೀಟರ್ ಆಗುತ್ತೆ ನಮಗೆ? 18 ಕಿಲೋಮೀಟರ್ ಅಲ್ಲ, ಮೇಲೆ ಎಷ್ಟು ಕಿಲೋಮೀಟ್ರು? 12 ಕಿಲೋಮೀಟ್ರ್ ಪೀಕಿಗೆ. ಅಲ್ಲಿಂದ ಕಿಗ್ಗಾ ಕಡೆ ಇಳಿಯೋದು 6 ಕಿಲೋಮೀಟ್ರು. ಚಲೋ ಗೈಸ್, 12 + 6 18 ಕಿಲೋಮೀಟ್ರು. ಸೊ ಇವಾಗ ಬರ್ಕಾನಾ ಫಾಲ್ಸು, ಆಮೇಲೆ ನರಸಿಂಹ ಪರ್ವತ ಪೀಕು, ಆಮೇಲೆ ಕಿಗ್ಗಾ ಇಳಿಯೋದು. ಚಲೋ ಗೈಸ್. ಓಕೆ. ನಾವು ಯಾವಾಗ ಮಾಡಿದ್ದು ಸರ್? 2013 ಇಲ್ಲ 2014 ಮಾಡಿದಾಗ ನಾನು, ಸಾಗರು, ಸುಧಾಕರು ಕ್ಯಾಂಪಿಂಗ್ ಮಾಡಿದ್ವಿ. ಒನ್ ಆಫ್ ದ ಕ್ಯಾಂಪಿಂಗ್ ಬೆಸ್ಟ್. ನಾ ಅದೇ ಹೇಳಕೊಟ್ಟಿದ್ದೆ, ಬೆಸ್ಟ್ ಕ್ಯಾಂಪಿಂಗ್ ಲೊಕೇಶನ್, ಬೆಸ್ಟ್ ಟ್ರೆಕ್ಕಿಂಗ್. ನಂದು ಸನ್ಸೆಟ್, ಅಡುಗೆ ತಿಂಡಿ, ಕ್ಲೈಮೇಟ್, ಟೀಮ್, ಪರ್ಫೆಕ್ಟ್ ಟ್ರೆಕ್ಕಿಂಗ್ ಆಯ್ತು ಅವಾಗ. ಎಲ್ಲ ಹೇಳಿ ಅಚ್ಚುಕಟ್ಟಾಗಿ ಹೆಂಗ್ ಮಾಡ್ತೀವಲ್ಲ ಆ ಥರ ಮಾಡಿ ಎಕ್ಸಿಕ್ಯೂಟ್ ಮಾಡೋ ಆಗಿದೆ ಅದಕ್ಕೆ. ಆ ಥರ ಇವಾಗ ಕ್ಯಾಂಪಿಂಗ್ ಬಿಟ್ಟಿದ್ದೀರಿ? ಎಲ್ಲಕ್ಕಿಂತ ಕಡಿಮೆ ರೇಟಲ್ಲಿ ಮಾಡಿದ್ವಿ. ಸೊ 1250 1350 ಏನೋ ಇರಬೇಕು ಒಟ್ಟು ಖರ್ಚು. ಹೌದು, ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟ್ ಸೇರಿ ಅಷ್ಟೇ ಆಗಿದ್ದು. ಇವಾಗ ಏನಾದ್ರು ಕ್ಯಾಂಪಿಂಗ್ ಕೊಟ್ಟರೆ ಮತ್ತೆ ಒಳ್ಳೆ ಜಾಗ. ಹುಷಾರಾಗಿ ಹೋಗಿ, ಎಲ್ಲರೂ ಆರಾಮದಲ್ಲಿ ಹೋಗಿ, ಅರ್ಜೆಂಟ್ ಮಾಡ್ಕೋಬೇಡಿ. ನರಸಿಂಹ ಪರ್ವತ ಟ್ರಕ್ಕು ನಮ್ಮದು 3ನೇ ಸಲ ಇವಾಗ. ಫಸ್ಟ್ ಟೈಮ್ ಬಂದಾಗ ವಿದ್ಯಾಸಾಗರು ನಾನು ಕ್ಯಾಂಪಿಂಗ್ ಮಾಡಿದ್ವಿ ಮೇಲೆ. ಅದಾದಮೇಲೆ ನನಗನ್ನಿಸ್ತಂಗೆ 2019 ಪ್ರತಾಪು ನಾವೆಲ್ಲ ಬಂದಿದ್ವಿ. ಸೊ ಅವಾಗ ಕ್ಯಾಂಪಿಂಗ್ ಇರಲಿಲ್ಲ. ಸೊ ಇದೇ ಥರ ಮಲ್ಲಂದೂರಿಂದ ಹತ್ತಿ ಆ ಕಡೆ ಕಿಗ್ಗಾಗ ಇಳಿದಿದ್ವಿ. ಸೊ ಇದು 3rd ಟೈಮು ನರಸಿಂಹ ಪರ್ವತ ಟ್ರಕ್ ನಂದು.
12 ಆದಮೇಲೆ ಹೈಯೆಸ್ಟ್ ನಂಬರ್ಸ್ ಆಫ್ ಟ್ರಕ್ಕು ಮತ್ತು ಸೈಕ್ಲಿಂಗ್ ಮಾಡಿರೋದು ನಾನು ವಿದ್ಯಾಸಾಗರ್ ಜೊತೆ. ಆಮೇಲೆ ಸುಧಾಕರ್ ಹಿಂದೆ ಬರ್ತಿದ್ದಾರೆ. ಸೊ ಇವರಿಬ್ಬರು ನನಗೆ ಆಲ್ಮೋಸ್ಟ್ ಟ್ರಾವೆಲ್ ಬಡೀಸ್, ಟ್ರೆಕ್ಕಿಂಗ್ ಬಡೀಸ್, ಸೈಕ್ಲಿಂಗ್ ಬಡೀಸ್, ಫ್ಯಾಮಿಲಿ ಬಡೀಸ್. ಬಾಂಡಿಂಗ್. ಅಂದರೆ ಇವಾಗ ನಾವು ಟ್ರಕ್ ಸ್ಟಾರ್ಟ್ ಮಾಡೋಗ್ಲಿಂದ ಇಲ್ಲಿವರೆಗೂ ಒಂದು ಟ್ರ್ಯಾಶ್ ಕಂಡಿಲ್ಲ, ಪ್ಲಾಸ್ಟಿಕ್ ಎಸೆಯೋದು ಏನೂ ಕಂಡಿಲ್ಲ. ಇವತ್ತು ಆಲ್ಮೋಸ್ಟ್ 100 ಜನ ಇದ್ದಾರೆ ಟ್ರೆಕ್ಕಿಂಗ್ ಈ ನರಸಿಂಹ ಪರ್ವತಕ್ಕೆ. ಫಾರೆಸ್ಟ್ ಗಾರ್ಡ್ ಅವರು ತುಂಬ ಕೆಲಸ ಮಾಡ್ತಾರೆ. ಫಾರೆಸ್ಟ್ ಗಾರ್ಡ್ಗಳು ತುಂಬ ಆಕ್ಟಿವ್ ಆಗಿದ್ದಾರೆ, ತುಂಬ ಒಂದು ಸ್ಟ್ರಿಕ್ಟ್ ಆಗಿದ್ದಾರೆ, ಬಿಡೋದಿಲ್ಲ ಇವಾಗ ಮೊದಲಂಗೆ. ನೀನು ಬರ್ಕಾಲ ಫಾಲ್ಸ್ ಹತ್ರ ಬಂದ್ವಿ ಅನಿಸುತ್ತೆ. ಫಾಲ್ಸ್ ನೆತ್ತಿ ಮೇಲೆ ಇರ್ತೀವಿ ನಾವು, ಫಾಲ್ಸ್ ಕಾಣೋದಿಲ್ಲ ಎದುರುಗಡೆಯಿಂದ, ಬಟ್ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಅದುವೇ. ಯಾಕೆ ಎಲ್ಲ ಕಷ್ಟಪಡ್ತಾ ಇದ್ದೀರಿ ಇಳಿಲಿಕ್ಕೆ? ನಿಧಾನಕ್ಕೆ ಇಳೀರಿ. ಒಂದು 5 ಕಿಲೋಮೀಟರ್ಸ್ ಟ್ರೆಕ್ ಮಾಡಿದ್ವಿ. ಬಟ್ ಈ 5 ಕಿಲೋಮೀಟರ್ಸ್ ಏನಿದೆ ಕಂಪ್ಲೀಟ್ ಫಾರೆಸ್ಟ್ ಸ್ಟ್ರೆಚ್ ಇದೆ. ಬರ್ಕನ ಫಾಲ್ಸ್ ಇನ್ನೇನು ಹತ್ರ ಬಂತು ಅನಿಸುತ್ತೆ. ನಮಗಿಲ್ಲೇ ಸೌಂಡ್, ನೀರಿಂದು ಸೌಂಡ್ ಕೇಳಿಸ್ತಾ ಇದೆ. ವ್ಯೂ ಪಾಯಿಂಟ್ ನೋಡಿದ್ವಿ. ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ಇವಾಗ ನರಸಿಂಹ ಪರ್ವತ ಪೀಕ್ ಕಡೆ ಹೊರಡ್ತಾ ಇದ್ದೀವಿ. ಬಟ್ ಇನ್ನು ಮುಂದೆ ಒಂದು 5-6 ಕಿಲೋಮೀಟ್ರು ನರಸಿಂಹ ಪರ್ವತ ಪೀಕ್ ತನಕ ತುಂಬಾ ಸ್ಟೀಪ್ ಹೈಕ್ ಇದೆ. ಇಲ್ಲೇ ಹತ್ತಬೇಕು ಹಿಂಗೇನೆ ಮೇಲ್ಗಡೆ. ಬನ್ನಿ ಇಲ್ಲಿಂದ ನರಸಿಂಹ ಪರ್ವತಕ್ಕೆ ಎಷ್ಟೊತ್ತಾಗತ್ತೆ ನೋಡೋಣ. ಫಾರೆಸ್ಟ್ ಸ್ಟ್ರೆಚ್ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಹಾರ್ಡ್ಲಿ ಅಲ್ಲಲ್ಲೇ ಸ್ವಲ್ಪ ಬಿಸಿಲು ಬೀಳ್ತಾ ಇದೆ. ಸೊ ಎಷ್ಟು ತಿಕ್ಕಾಗಿದೆ ಫಾರೆಸ್ಟ್ ನೋಡಿ. ಇಲ್ಲಿ ಒಳ್ಳೆ ಫುಲ್ ಛತ್ರಿ ಥರ ಮರಗಳೆಲ್ಲ ಮೇಲ್ಗಡೆಯಿಂದ ಸೂರ್ಯನ ಕೆಳಗಡೆ ಬರೋಕ್ಕೆ ಬಿಡ್ತಾ ಇಲ್ಲ. ಬ್ಯೂಟಿಫುಲ್. ಕಾಡು ಮುಗೀತು, ಸ್ವಲ್ಪ ಓಪನ್ ಸ್ಪೇಸ್ ಬರುತ್ತೆ ಇವಾಗ ಇಲ್ಲಿ. ಓಪನ್ ಗ್ರಾಸ್ ಲ್ಯಾಂಡಿಗೆ ಬಂದ್ವಿ ಇವಾಗ. ಮಲ್ಲೊಂದೂರಿಂದ 6 ಕಿಲೋಮೀಟ್ರ್ ಬರ್ಕಾನ ವಾಟರ್ ಫಾಲ್ಸ್ ಕಂಪ್ಲೀಟ್ ಫಾರೆಸ್ಟ್ ಕವರಲ್ಲೇ ಬರ್ತೀವಿ. ಅಪ್ಪು ಇಲ್ಲ ಡೌನು ಇಲ್ಲ, ಫ್ಲ್ಯಾಟಾಗಿ ನಡ್ಕೊಂಬರ್ತೀವಿ. ಆಮೇಲೆ ಬರ್ಕಾನ ಫಾಲ್ಸಿಂದ ಒಂದು 3 ಕಿಲೋಮೀಟ್ರ್ ಕಂಪ್ಲೀಟ್ ಅಪ್ಪಿಲ್ಲು, ಫುಲ್ ಅಪ್ಪಿಲ್ಲು. ಮತ್ತು ಒಂದು ಅಡ್ವಾಂಟೇಜ್ ಅಂದರೆ ಫುಲ್ ಫಾರೆಸ್ಟ್ ಕವರ್. ವಾಟರ್ ಫಾಲ್ಸ್ ಆದಮೇಲೆ 3 ಕಿಲೋಮೀಟ್ರ್ ಮುಂದೆ ಬಂದರೆ ಗ್ರಾಸ್ಲ್ಯಾಂಡಿಂದ ಸ್ವಲ್ಪ ಮುಂದೆ ಬಂದರೆ ಈ ವಾಟರ್ ಪಾಯಿಂಟು. ಊಟ ಮಾಡೋಕ್ಕೆ ಬೆಸ್ಟ್ ಜಾಗ, ಇಲ್ಲಿ ನೀರಿದೆ. ಬಟ್ ನಾವು ಊಟ ಮಾಡಿದ್ರೆ ಸ್ವಲ್ಪ ಹತ್ತಕ್ಕಾಗಲ್ಲ ಅಂತ ಇಲ್ಲೆಲ್ಲ ನೀರು ತುಂಬಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಇವಾಗ. ನರಸಿಂಹ ಪರ್ವತ ಎದುರಿ ಕಾಣಿಸೋದು ಮೇಲೆ. ಓಕೆ, ಅಲ್ಲಿಗೆ ಹೋಗ್ಬೇಕು ನಾವೀಗ. ಅದು ಕೆಳಗೆ ಅಲ್ಲಿ ಹೋದ್ಮೇಲೆ ಅಲ್ಲ, ಅದು ನಾವು ಲೈನ್ ಹತ್ಕೊಂಡು ಹೋಗ್ಬಿಡ್ತೀವಿ. ಅಲ್ಲಿ ಮತ್ತೆ
ಬ್ಯಾಚು ಮುಂದೆ ಹತ್ತುತ್ತಾ ಇದ್ದಾರೆ. ತುಂಬ ಹಿಂದೆ ಇದ್ದೀವಿ. ರೈಟ್ ಸೈಡಲ್ಲಿರೋ ಪೀಕಿಗೆ ಹೋಗ್ಬೇಕು ನಾವು ಇವಾಗ. ನಮ್ಮದು ಗ್ರೂಪ್ದು ಫೋಟೋ ಸೆಷನ್ ನಡೀತಾ ಇದೆ. ಒಳ್ಳೆಯ ವ್ಯೂ ಪಾಯಿಂಟ್ ಅನಿಸುತ್ತೆ. ಒಂದು ಮೇಲೆ ಪೀಕ್ ಹತ್ಬಿಟ್ರೆ ಆಲ್ಮೋಸ್ಟ್ ನಾವು 90% ಬಂದಂಗಾಗತ್ತೆ. ಅಲ್ಲಿಂದ ರೈಟ್ ಸೈಡ್ ಒಂದು ಸ್ವಲ್ಪ ಒಂದು 10% ಇದೆ. ಹತ್ತಿದ್ವಿ, ಆದರೆ ವ್ಯೂ ಎಷ್ಟು ಚೆನ್ನಾಗಿದೆ ಅಂತಂದರೆ ಮುಂದೆ ಹೋಗೋಕ್ಕೆ ಮನಸ್ಸು ಬರ್ತಾ ಇಲ್ಲ. ಈ ಕಡೆ ನೋಡಿ ವ್ಯೂ ಹೆಂಗಿದೆ ಇಲ್ಲಿಂದ. ವೆರಿ ನೈಸ್, ಅಮೇಝಿಂಗ್. ದಿಸ್ ಇಸ್ ದ ಬ್ಯೂಟಿ ಆಫ್ ನೇಚರ್. ಓಹ್, ಇದೊಂದು ಲಾಸ್ಟ್ ಕ್ಲೈಂಬ್ ಇದೆ. ಎಲ್ಲರೂ ಹೋಗ್ತಾ ಇದ್ದಾರೆ ಅಲ್ಲಿ ಮೇಲಕ್ಕೆ. ಫಾರೆಸ್ಟ್ ಟಚಿಂದ ಮೇಲಕ್ಕೆ ಬಂದ್ವಿ. ಮೇಲಕ್ಕೆ ಬಂದರೆ ಇಲ್ಲೇ ಇದೆ ಲಾಸ್ಟ್ ಪೀಕ್. ಇದು ಇಲ್ಲಿಂದ ರೈಟ್ ಸೈಡ್ ಹೋದರೆ ನರಸಿಂಹ ಪರ್ವತ ಪೀಕು. ಅಲ್ಲಿ ಮೇಲುಗಡೆ ಬಂಡೆಕಲ್ಲು ಕಾಣ್ತಾ ಇದೆ. ಇದೇ ನಮ್ಮ ನರಸಿಂಹ ಪರ್ವತ ಪೀಕು. ಮೇ ಬಿ ಇನ್ನೊಂದು 10-15 ಮಿನಿಟ್ಸ್ ನಾವು ಮೇಲಕ್ಕೆ ಹೋಗ್ತೀವಿ ಇವಾಗ. ಓಹೋ, ವಾಟ್ ಎ ವ್ಯೂ, ಮೈ ಗಾಡ್. ವಿ ರೀಚ್ ದ ನರಸಿಂಹ ಪರ್ವತ ಪೀಕ್. ಟೈಮ್ ಬಂದು ಕರೆಕ್ಟಾಗಿ 2 ಗಂಟೆ. ಇವಾಗ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. 2 ಗಂಟೆಗೆ ಪೀಕ್ ಬಂದ್ವಿ. 5 hours ಓವರ್ ಆಲ್ ಟ್ರೆಕ್. ಇದು ನರಸಿಂಹಸ್ವಾಮಿ ಪಾದ ಮೇಲಿದೆ ಅಂತಲ್ಲ, ಪಾದ ಹೋಗೋಣ. ಇಲ್ಲಿದೆ ನರಸಿಂಹ ಪಾದ. ಪೀಕಿಂದ ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ತಂದಿರೋ ಊಟ, ನಾನು ಪುಳಿಯೋಗರೆ, ಸುಧಾ ಕಟ್ಟನ್ ಬೇಳೆ ಮತ್ತು ಚಪಾತಿ. ನಮ್ಮ ಸಾಗರ್ ಫ್ಯಾಮಿಲಿಯಿಂದ ಚಪಾತಿ ಮತ್ತು ಟೊಮೊಟೊ ಗೊಜ್ಜು. ವೆರಿ ಗುಡ್. ಮನೆಯಿಂದ ತಂದಿರೋ ಊಟ ಮಾಡೋದು ಖುಷಿನೇ ಬೇರೆ ಪೀಕಲ್ಲಿ. ಏನಪ್ಪ? ಹೌದಪ್ಪ. ಊಟ ಆಯಿತು, ಎಲ್ಲರದು ಊಟ ಆಯಿತು. 1 hour ರೆಸ್ಟು ಆಯಿತು ನಮಗೆ. 2 ಗಂಟೆಗೆ ಬಂದ್ವಿ. 3 ಗಂಟೆ ಆಯಿತು ಟೈಮ್ ಇವಾಗ ಕಿಗ್ಗಾ ಕಡೆ ಇಳಿತಾ ಇದ್ದೀವಿ. ಕಿಗ್ಗಾ ಇಲ್ಲಿಂದ 6 ಕಿಲೋಮೀಟ್ರ್ ಇದೆ. ಫಸ್ಟ್ ಟೈಮ್ ಬಂದಾಗ ಇಲ್ಲೇ ಕೆಳಗೆ ಕ್ಯಾಂಪ್ ಮಾಡಿದ್ವಿ. ಇಲ್ಲಿ ವಂಡರ್ಫುಲ್ ಕ್ಯಾಂಪಿಂಗ್ ಲೊಕೇಶನ್. ಅವಾಗ ನಮ್ದಿದೆ ಇಲ್ಲಿ ಕ್ಯಾಂಪ್ ಮಾಡಿದ ಜಾಗ. ನಮ್ದು ಹಳೆಯ ನೆನಪು ಇದು. ಒಳ್ಳೆ ಕ್ಯಾಂಪಿಂಗ್ ಲೊಕೇಶನ್ನು. ಅಡುಗೆ ಮಾಡಿ ರಾತ್ರಿ ಕ್ಯಾಂಪ್ ಫೈರ್ ಹಾಕ್ಕೊಂಡು ರಾತ್ರಿ ಮಲ್ಕೊಂಡು ಮತ್ತೆ ಬೆಳಗ್ಗೆ ತಿಂಡಿ ಮಾಡಿ ಆಮೇಲೆ ಕೆಳಗಿಳಿದಿದ್ವಿ. ಹೊರಗಡೆ ಬೆಟ್ಟದಿಂದ ಕೆಳಗಿಳಿದು ಈ ಕಡೆ ಹೋಗ್ತಾ ಇದೀವಿ ಇವಾಗ. ಕಿಗ್ಗಾ ಸೈಡ್ ರೈಟ್ ಸೈಡ್ ಕಾಣೋದೆ ನಮಗೆ ಶೃಂಗೇರಿ ಕಿಗ್ಗಾ ಟೌನ್. ಇಲ್ಲಿ ಕೆಳಗೆ ಕಾಣಿಸ್ತಿರೋದು ಕಿಗ್ಗಾ ಟೌನು. ಅದ್ರ ಮುಂದೆ ಶೃಂಗೇರಿ ಮುಂದೆ ಕಾಣುತ್ತಲ್ಲಿ. ಈಸಿ ಡಿಸೆಂಡ್, ತುಂಬ ಟಫ್ ಏನಿಲ್ಲ, ಇಳಿಬೋದು. ಮೂರು ಕಿಲೋಮೀಟ್ರ್ ಬಂದು ಇನ್ನೊಂದು 3 ಕಿಲೋಮೀಟ್ರ್ ಇದೆ. ಚೆನ್ನಾಗಿದೆ ಟ್ರೈಲ್. ಎಲ್ಲ ಫಾರೆಸ್ಟ್ ಕವರು, ಫುಲ್ ಟ್ರೀಸಿಂದ ಎಲ್ಲ ಕವರ್ ಇದೆ ಅಂತ ಟಯರ್ಡ್ನೆಸ್ ಅನಿಸಲ್ಲ. ಅದೇ ಕಿಗ್ಗಾ ದೇವಸ್ಥಾನ. ಇನ್ನೇನು ಆಲ್ಮೋಸ್ಟ್ 95% ಬಂದಿದ್ದೀವಿ. ಒಂದು ಸ್ವಲ್ಪ ದೂರ ಇದೆ ಅಷ್ಟೇ, ಇನ್ನೊಂದು ಅರ್ಧ ಕಿಲೋಮೀಟ್ರು ಅಷ್ಟೇ. ಆಲ್ ಫಾರ್ ಕಂಪ್ಲೀಟಿಂಗ್ ದ ಟ್ರ್ಯಾಕ್ 4:15. ಸೊ 1.5 ಗಂಟೆ ಆಯಿತು ನಾವು
ಮೇಲಿಂದ ಇಲ್ಲಿಕ್ಕೆ ಕಿಲೋಮೀಟರ್ ಬರ್ಲಿಕ್ಕೆ 6 ಕಿಲೋಮೀಟ್ರ್. 6 ಕಿಲೋಮೀಟರ್ ಇಳಿ ಕಂಗ್ರಾಚುಲೇಷನ್ ಸಿಂಧು. ಅಷ್ಟೇ ಇದೆ. ಸೋಮು ಕಂಗ್ರಾಚುಲೇಷನ್. ಇವತ್ತಿನ ನರಸಿಂಹ ಪರ್ವತ ಟ್ರಕ್ಕು ಇವತ್ತಿಗೆ ಮುಗೀತು. ಭಾರಿ ಚೆನ್ನಾಗಿತ್ತು, ಎಲ್ಲರೂ ಎಂಜಾಯ್ ಮಾಡಿದ್ವಿ. ಹೈಲೈಟ್ ಆಫ್ ದ ಡೇ ಅಂದರೆ ಮನೆಯಿಂದ ಎಲ್ಲ ಊಟ ತಗೊಂಬಂದಿದ್ವಿ. ನಾಳೆ ನಾವು ಇಲ್ಲಿಂದ ವಾಲಿಕುಂಜು ಟ್ರಕ್ ಮಾಡ್ತಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿ ಯು.